ಅಲ್ಲ ಸಲಿ ಲಿಯೋನ್ ಅಂತ ಇದ್ರಲ್ಲ, ಆ್ಯಕ್ಚುಲಿ ಐ ಥಾಟ್ ಅಂದರೆ ಅವ್ರನ್ನ ಪ್ರಕೃತಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ. ಬಿಕಾಸ್ ನಿಮ್ಮ ಇದು ಇದ್ರೊಳಗಿತ್ತು, ಆ ಥರ ಪ್ರಕೃತಿಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಅಂದ್ಕೊಂಡಿದ್ದೆ ಅವಳನ್ನ. ನೀವು ಮಾಡ್ಕೊಂಬಿಟ್ರಿ ರೆಪ್ರೆಸೆಂಟ್. ಓಕೆ, ಅದು ಬಿಟ್ಟು ಅದು ನನ್ನ ಅನಿಸಿಕೆ. ಎಷ್ಟೊಂದು ಅಲ್ಲಿ ಇವಾಗ ನನಗೊಂದು ಗೊತ್ತಾಗಬೇಕಾಗಿದ್ದು, ಯು ಐಲಿ ಎಷ್ಟು ಡಿಕೋಡ್ ಮಾಡಿದರೆ. ಆರ್ ವಿ ಸಕ್ಸಸ್ಫುಲ್ ಆಸ್ ದಡ್ರು? ಆರ್ ವಿ ಸಕ್ಸಸ್ಫುಲ್ ಇನ್ ಡಿಕೋಡಿಂಗ್ ಯು ಐ ಮೀಡಿಯಾದವರು? ಅದನ್ನ ನಾನು ಕೇಳಿದ್ರೆ ಹೆಂಗೆ? ಅಲ್ಲ, ನಾವು ದಡ್ರಲ್ವಾ? ನಾವು ದಡ್ರಾಗಿ ನೋಡಿದ್ಬೇಕಾಗಿತ್ತಲ್ವಾ ಅದನ್ನ? ಕೇಳಿ ಒಂದೇ ಒಂದು ನಿಮಿಷ. ನಾನು ಅದಕ್ಕೆ ಮತ್ತೆ ಅದನ್ನ ಟ್ವೀಟ್ ಮಾಡಿದ್ದೆ. ಬುದ್ಧಿವಂತರಾದ್ರೆ ಎದ್ದೋಗಿ, ದಡ್ರಾದ್ರೆ ಕೂತಿರಿ ಅಂದ್ರೆ ಮೇಲೆ ನೆಕ್ಸ್ಟ್ ಒಂದು ಟೈಟ್ಲ್ ಬರುತ್ತೆ. ಅದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ. ನಿಜವಾದ ಬುದ್ಧಿವಂತರು ದಡ್ರ ಥರ ಇರ್ತಾರೆ, ದಡ್ರ ಬುದ್ಧಿವಂತರ ಎಗರಾಡ್ತಿರ್ತಾರೆ ಅಂತ. ಓಕೆ, ಬುದ್ಧಿವಂತರಾಗಿ ನಾವು ಎಷ್ಟು ಡಿಕೋಡ್ ಮಾಡಿದೀವಿ ನಿಮಗೆ ಗೊತ್ತು. ನೀವೆಲ್ಲ ಬರ್ದಿರೋ ಅಂದ್ರೆ ಆರ್ ವಿ ಸಕ್ಸಸ್ಫುಲ್ ರೇಟಿಂಗ್ ಇರಬೇಕಲ್ಲ. ವಿ ರೇಟ್ ದ ಮೂವಿ. ಇಲ್ಲ 100% ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡಿಬಿಟ್ಟಿದ್ದೀರಿ ಎಲ್ಲ. ಅದು ಆಮೇಲೆ ಏನು ಹೇಳಿ, ಅದು ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ನೀವು 3rd ಲೇಯರ್ಗೂ ಹೋಗ್ಬೋದು, 4th ಲೇಯರ್ಗೂ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ರೈನಲ್ಲಿ ಒಂದು ಏನೋ ಆಗ್ತಾ ಇದೆ ಗಲಾಟೆ ಅಂದರೆ, ಜನ ಎಲ್ಲ ಕಿರಿಸ್ತಿರ್ತಾರೆ, ಅವ್ನು ಸೈಲೆಂಟ್ ಆಗ್ತಾನೆ, ಕಾಮ್ ಡೌನ್ ಕೂಲ್ ಅಂದ್ಕೊಂಡು ಹೋಗ್ತಾನೆ. ಅಂದರೆ ಅದರಲ್ಲಿ ಒಂದು ಮೀನಿಂಗ್ ಇದೆ. ನೀನು ಸುತ್ತಮುತ್ತ ಮಾತು ಕೇಳಿದ್ರೆ ನಿಂಗೆ ಕಾನ್ಸಂಟ್ರೇಷನ್ ಸಿಗಲ್ಲ ಅಂತ. ಆ ಥರದ್ದೊಂದು ಅನ್ಕೊಬೋದು. ಈ ಥರದ್ದು ಬಿಡಿ. ಬಟ್ ಒಂದಿದೆ, ಒಂದು ಶಾರ್ಟ್ ಅದು ಆ್ಯಕ್ಚುಲಿ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿಕೋಡ್. ಅದು ಓಕೆ ಸರ್, ದಟ್ ಈಸ್ ದ ಲಾಸ್ಟ್ ಶಾರ್ಟ್. ಲಾಸ್ಟ್ ಶಾರ್ಟ್ ಆಫ್ ದಿ ಮೂವಿ ಇದೆಯಲ್ಲ, ಅದು ತುಂಬ ಡಿಫಿಕಲ್ಟು. ಲಕ್ಷದಲ್ಲಿ ಯಾರೋ ಒಬ್ಬರು ಡಿಕೋಡ್ ಮಾಡ್ಬೋದು ಅಷ್ಟೇ ಅದನ್ನು. ಓಕೆ, ಬಟ್ ಅದನ್ನ ನನಗೆಲ್ಲೂ ಕಾಣಿಸ್ಲಿಲ್ಲ ಅಷ್ಟೇ. ಯಾರೋ ಮಾತಾಡಿದ್ದು ಕೇಳಿದ್ದೀನಿ ಅದ್ರ ಬಗ್ಗೆ ಅಷ್ಟೇ. ಅದರ್ವೈಸ್ ಎವ್ರಿಬಡಿ ವರ್ ವೆರಿ ನಿಜವಾಳು ಸೂಪರಾಗಿ ಮಾಡಿದ್ದೀರ ಎಲ್ಲ. ಬಟ್ ಒಂದೇನಂದ್ರೆ, ನಮ್ಮಲ್ಲಿ ನಾವು ನೋಡಿದವರು ವಿ ಸೆಡ್ ವಿ ಹ್ಯಾಡ್ ಸೋ ಮೆನಿ ಥಿಂಗ್ಸ್ ಟು ಸೇ ಅಬೌಟ್ ಯು ಐ. ಬಟ್ ಒಂದು ಕ್ರಿಟಿಕ್ಕು ಫ್ರಮ್ ಔಟ್ಸೈಡ್ ಹಿಂದಿ ಲ್ಯಾಂಗ್ವೇಜ್ ಅವರು, ದೇರ್ ವಾಸ್ ಅ ಹೆಡ್ಲೈನ್, ದೇರ್ ಇಸ್ ನಥಿಂಗ್ ಟು ಡಿಕೋಡ್ ಅಬೌಟ್ ಯು ಐ ಅಂತ ಬರೆದಿದ್ರು. ಸೊ ವಾಟ್ ಯು ಥಿಂಕ್, ಆರ್ ವಿ ಕಿಲ್ಲಿಂಗ್ by releasing our movies in other languages, because we get lot of backslash from there only. So ಆಕ್ಚುಲಿ ಕನ್ನಡಕ್ಕಿಂತ ತೆಲುಗು ಜಾಸ್ತಿ ಡಿಕೋಡ್ ಮಾಡಿದ್ದಾರೆ ಗೊತ್ತಾ ನಿಮಗೆ? Okay. No, I'm talking about ಹಿಂದಿ ಇನ್ನೂ ಜಾಸ್ತಿ ಮಾಡಿದ್ದಾರೆ ಹಿಂದಿಲಿ. No, but ಒಂದೇ ಒಬ್ರು ಹೇಳಿದ್ರು, ಒಂದು ಹೆಡ್ಲೈನ್ ಅಲ್ಲೇ ಹೇಳಿದ್ರು, there was nothing to decode in UI ಅಂತ. ಇಟ್ ಈಸ್ ಅಪ್ ಟು ಯು. ಹಂಗೆ ನೋಡೋಕ್ಕೋರ್ ನಿಮ್ಗೆ ಎಲ್ಲ ಸ್ಪೂನ್ ಫೀಡಿಂಗ್ ಥರ ಇದೆ ಸಿನಿಮಾ. ನಿಮ್ಗೆ ಹಂಗೆ ನೋಡ್ತಾ ಹೋದ್ರೂ ಕೂಡ ಗೊತ್ತಾಗುತ್ತೆ ಆ್ಯಕ್ಚುಲಿ. ಇಫ್ ಯು ವಾಂಟ್ ಟು ಡಿಕೋಡ್, ಇಫ್ ಯು ವಾಂಟ್ ಟು ಫರ್ದರ್ ಇನ್ವೆಸ್ಟಿಗೇಟ್, ಆ ಥರ ಹೋದರೆ ಒಳಗಡೆ ಹೋಗ್ಬೋದು ಅಷ್ಟೇ. ಆ ಥರ ಅದು. ಓಕೆ. No, but I'm asking to the person who says there's nothing to decode, ನೀವೇನು ಹೇಳ್ತೀರಾ ಅವ್ರ ಬಗ್ಗೆ ಅಂತ? Yeah, it is understood, nothing to decode. Yes, it is for him, it is nothing to decode. And also like there were mixed reviews then from what Kannada language people, the critics had. It was different in other languages. It was something very different from other languages. ಇದು ಏನು ಗೊತ್ತಮ್ಮ, ಇದು ಈ ಸಿನಿಮಾನೇ ಹಂಗೆ ಇದೆ ಆ್ಯಕ್ಚುಲಿ. ಈ ಸಿನಿಮಾನೇ ನಿಮಗೆ ಒಂದೇ ಒಂದು ಯುನಾನಿಮಸ್ ಒಪಿನಿಯನ್ ಬರೋ ಸಿನಿಮಾ ಅಲ್ಲ ಇದು. ಲಾಟ್ ಆಫ್ ಡಿಸ್ಕಷನ್ ಹ್ಯಾಪನ್ಸ್, ಲಾಟ್ ಆಫ್ ಏನು ಹೇಳಿ, ಏನಿದು ಕರೆಕ್ಟಾ ತಪ್ಪಾ, ನನಗೆ ಹೇಳ್ತಾ ಇದ್ದಾರೆ ಅವರು, ಅಥವಾ ಬೇರೆ ಹೇಳ್ತೀಯಾರಾ, ಪಕ್ಕದಲ್ಲಿರೋನ್ಗೆ ಹೇಳ್ತೀಯಾರಾ, ಅಥವಾ ಇದು ಸರಿನಾ ತಪ್ಪಾ? ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅದೆಲ್ಲ ನೀವೇ ಬರೆದ್ಬಿಟ್ಟಿದ್ದೀರಾ, ನಾನು ಇನ್ನೇನು ಹೇಳೋದು ಅದರಲ್ಲಿ. ಓಕೆ ಸರ್, ಸಾರಿ ಇಫ್ ಐ ಆಮ್ ಸ್ಟ್ರೇಟ್ ಫಾರ್ವರ್ಡ್ ಅಬೌಟ್ ದಿಸ್. Did Max become the Kalki of your box office? ಯಾರು ಕೇಳ್ತಾ ಇದ್ದೀರಾ? ನಾನೇ ಕೇಳ್ತಾ ಇದ್ದೀನಿ. ಸಾರಿ ಇಫ್ ಐ ಆಮ್ ಸ್ಟ್ರೇಟ್ ಫಾರ್ವರ್ಡ್. ಡಿಡ್ ಮ್ಯಾಕ್ಸ್ ಬಿಕಮ್ ಕಲ್ಕಿ ಅಟ್ ದ ಬಾಕ್ಸ್ ಆಫೀಸ್ ಫಾರ್ ಯು ಐ? ಅರ್ಥ ಆಗ್ತಿಲ್ಲ ನಿಮ್ಮ ಕ್ವಶನ್. ಏನದು ಫಸ್ಟ್ ವರ್ಡ್ ಹೇಳಿದ್ದು ನೀವು? ಏನು ಗೊತ್ತಾ, ನಾನು ಐ ಜಸ್ಟ್ ಡಿಕೋಡಿಂಗ್ ಆನ್ ಮೈ ವೇ ಟು ದ ಪ್ರೆಸ್ ಮೀಟ್. 5 ನಿಮಿಷ ಲೈಕ್ ಯು ಹ್ಯಾವ್ ಗಿವನ್ ಸತ್ಯ ಆ್ಯಂಡ್ ಕಲ್ಕಿ ಬಗ್ಗೆ 5 ನಿಮಿಷ ಗ್ಯಾಪಲ್ಲಿ, ಇದು 5 ದಿವಸಕ್ಕೆ ಗ್ಯಾಪಲ್ಲಿ ಯು ಐ ಮತ್ತು ಮ್ಯಾಕ್ಸ್ ರಿಲೀಸ್ ಆಯಿತು. ವಿತ್ ಮ್ಯಾಕ್ಸ್ ಕಮಿಂಗ್ ಇನ್ ಥಿಯೇಟರ್ಸ್, ಹ್ಯಾಸ್ ಇಟ್ ಕಲೆಕ್ಷನ್ಸ್ ಕಮ್ ಡೌನ್ ಫಾರ್ ಯು ಐ ಅಂತ? ನಮಗೆ ಗೊತ್ತೇ ಇಲ್ಲ. ನಮ್ಗೆ ಯಾವ ಪಿಕ್ಚರ್ ಪಕ್ಕದಲ್ಲಿ ರಿಲೀಸ್ ಆಗಿದೆ ಇದಾಗಿದೆ ಗೊತ್ತಿಲ್ಲ. ನಾವು ಹಿಂಗೆ ಅನ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಓಕೆ, ವಿ ನೋ ಓನ್ಲಿ ಅಬೌಟ್ ಯು ಐ. ಓಕೆ, ದಟ್ಸ್ ಇಟ್. ನೋ, ಇಸ್ ಮ್ಯಾಕ್ಸ್ ಅಗೇನ್ ಐ ಆಮ್ ಆಸ್ಕಿಂಗ್ ಯು ಅದು ನಾನು ಹೇಳ್ತಿದ್ದು ಮಾರ್ಕೆಟ್ ಇದು ಮಾರ್ಕೆಟ್. ಇಲ್ಲಿ ನಾವು ಇಟ್ಕೊಂಡ್ರೆ ಅಲ್ಲಿ ಪಕ್ಕದಲ್ಲಿ ಒಬ್ಬ ಬಂದು ಇಟ್ಕೊತಾನೆ, ಇಲ್ಲೊಬ್ಬ ಬಂದು ಇಟ್ಕೊತಾನೆ. ಅದು ಮಾರ್ಕೆಟ್ ಆ್ಯಕ್ಚುಲಿ. ತೆಲುಗು ತಮಿಳು ಫಿಲ್ಮ್ಗಳು ಬರ್ತಾ ಇರುತ್ತೆ. ಅದು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ. ನಮ್ಮ ಸಿನಿಮಾ ನಮ್ಮಿದು, ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು.